ಹಾಯ್ ನಮಸ್ತೆ, ನಾನು ನಿಮ್ಮ ಸುಪ್ರಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಥರ ಇವತ್ತು ಏನು ಸ್ಪೆಷಲ್ ಡೇ ಅಂದರೆ ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನಾವು ನಮ್ಮ ಪಾಪುಗೆ ಇವತ್ತು ಕಿವಿ ಚುಚ್ಚೋಣ ಅಂದ್ಕೊಂಡ್ವಿ. ಯಾಕಂದರೆ ನನಗೆ ಅನಿಸಿದ್ದು ಹೆಣ್ಮಕ್ಳಿಗೆ ಇದೇ ಒಂದು ಫಸ್ಟ್ ಪ್ರೋಗ್ರಾಮು. ಅಂದರೆ ಹೆಣ್ಮಕ್ಳಿಗೆ ಓಲೆ ಎಷ್ಟು ಇಂಪಾರ್ಟೆಂಟು, ಹಾಗೆ ಇವತ್ತಿಂದ ಫಸ್ಟ್ ಪ್ರೋಗ್ರಾಮ್ಗಳು, ಇನ್ನು ಎಲ್ಲ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರಿಗೆ ಅಪ್ಪನೇ ಮೊದಲ ಪ್ರೀತಿ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಅಪ್ಪನ ತೊಡೆ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡು, ಅದರಲ್ಲೂ ಫಾದರ್ಸ್ ಡೇ ದಿನ ಚುಚ್ಚಿಸಿದ್ರೆ ಸ್ಪೆಷಲ್ ಆಗಿರುತ್ತೆ, ಅವಳಿಗೂ ಮೆಮೊರಬಲ್ ಆಗಿರುತ್ತೆ ಅಂತ ಹೇಳಿ ಕಿವಿ ಚುಚ್ಚೋಣ ಅಂತ ಅಂದ್ಕೊಂಡ್ವಿ. ಆದರೆ ಶಾಸ್ತ್ರ ಪ್ರಕಾರ ಸೋದ್ರ ಮಾವನ ತೊಡೆ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕು ಅಂತ ಇರೋದು. ಬಟ್ ನನಗನ್ಸಿದ್ದು ಅವ್ರ ಅಪ್ಪನ ತೊಡೆ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕು ಅಂತ. ಯಾಕಂದರೆ ಅವಳು ಹುಟ್ಟಿದಾಗ ನಾನೇ ಸ್ವಲ್ಪ ಎರಡನೇ ಮಗುನೂ ಹೆಣ್ಮಗು ಆಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡೆ. ಬಟ್ ನನ್ನ ಹಸ್ಬೆಂಡು ಎಷ್ಟು ಖುಷಿಯಿಂದ ನನಗೆ ಹೆಣ್ಮಗು ಆಯಿತು, ನನ್ನ ಮಗಳು ಹುಟ್ಟಿದ್ಲು ಅಂತ ಅವ್ರು ಎಷ್ಟು ಖುಷಿಯಾಗಿದ್ದರು ಅಂದರೆ ಆ ಖುಷಿ ಮುಂದೆ ಇನ್ಯಾವುದೂ ಅಲ್ಲ. ಅದಕ್ಕೋಸ್ಕರ ಅವ್ರ ತೊಡೆ ಮೇಲೆ ಕೂರಿಸಿ ನನಗೆ ಕಿವಿ ಚುಚ್ಚಿಸ್ಬೇಕು ಅನ್ನಿಸ್ತು. ಹಾಗೆ ನಾವು ಶಾಸ್ತ್ರದ ಪ್ರಕಾರನೇ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಕಿವಿ ಚುಚ್ಚಿಸೋರನ್ನ ಮನೆಗೆ ಕರೆಸಿದ್ವಿ. ಅವರು ನಮಗೆ ಗೊತ್ತಿರೋರೆ, ಅದಕ್ಕೆ ಮನೆಗೆ ಬಂದು ಎಲ್ಲ ಪ್ರೋಗ್ರಾಮ್ನ ಮಾಡಿಕೊಟ್ರು. ಏನೇನು ಶಾಸ್ತ್ರ ಇದೆ ಅದೆಲ್ಲ ಮಾಡಿ ಪಾಪುಗೆ ದೃಷ್ಟಿ ಕೂಡ ತೆಗೆಸಿದ್ರು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.